ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ನನಗೆ ರಿಪೀಟೆಡ್ ಆಗಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸರ್ ಕೋರ್ಟ್ ಕಡೆಯಿಂದ ತೀರ್ಪು ಬಂತ, ಅಂತಿಮ ತೀರ್ಪು ಬಂತ ಅಂತ ಹೇಳಿಬಿಟ್ಟು ಸುಮಾರು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟ್ ಆ್ಯಂಡ್ ಹಾಗೇನು ಸಹ ಒಂದಿಷ್ಟು ಕ್ಲಾರಿಟಿಯನ್ನು ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ಸಹ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವೀಗ ಮಾಡೋ ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಮುಂದೆ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸನ್ನು ಪಡ್ಕೊತೀರಾ. ಆ್ಯಂಡ್ ಹಾಗೇನು ಸಹ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊತೀರಾ. ಹಾಗಾಗಿ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ಗೆ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಈ ಒಂದು ಕೋರ್ಟ್ ಕಡೆಯಿಂದನೇ ಸಹ ಆರ್ಡರ್ ಬಂದಿತ್ತು. ಪಬ್ಲಿಕ್ ಎಕ್ಸಾಮ್ಸ್ ಏನಿದಾವೆ ಈ ಒಂದು ಪಬ್ಲಿಕ್ ಎಕ್ಸಾಮ್ಸನ್ನು ರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಅದಾದಮೇಲೆ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಾಮ್ಸನ್ನು ಸಹ ಕಂಡಕ್ಟ್ ಮಾಡಿದ್ರು. ಈಗಾಗಲೇ ಸ್ಟೂಡೆಂಟ್ಸು 2 ಸಬ್ಜೆಕ್ಟ್ ಎಕ್ಸಾಮನ್ನು ಸಹ ಅಟೆಂಡ್ ಮಾಡಿದ್ದಾರೆ. ಇನ್ನು ಉಳಿದಿರುವಂಥ ಸಬ್ಜೆಕ್ಟ್ಸನ್ನು ಬರೆಯೋದಕ್ಕೂ ಸ್ಟೂಡೆಂಟ್ಸು ರೆಡಿ ಆಗಿದ್ರು. ಯಾಕಂತಂದರೆ ಈಗಾಗಲೇ 2 ಪಬ್ಲಿಕ್ ಎಕ್ಸಾಮ್ಸನ್ನು ಬರೆದಿರೋದ್ರಿಂದ ಅವರು ಮುಂದೆ ಎಕ್ಸಾಮ್ಸನ್ನು ಬರೆಯೋದಕ್ಕೂ ಸಹ ರೆಡಿ ಆಗಿದ್ರು. ಬಟ್ ಆದರೆ ಸುಪ್ರೀಂ ಕೋರ್ಟು ಒಂದು ಆರ್ಡರನ್ನು ಕೊಡಿತು. ಈಗ ಈ ಕರ್ನಾಟಕದಲ್ಲಿ ಏನು 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಾದರೆ ನಡೀತಿದ್ದಾವೆ, ಆ ಒಂದು ಎಕ್ಸಾಮ್ಸನ್ನು ಈಗ ಹೋಲ್ಡ್ ಮಾಡಬೇಕು. ಆ ಒಂದು ಎಕ್ಸಾಮ್ಸನ್ನು ನಡೆಸಬಾರ್ದು, ಹೋಲ್ಡ್ ಮಾಡಬೇಕು, ಮುಂದೆ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇಲ್ಲಿ ಸ್ಟೂಡೆಂಟ್ಸು ತುಂಬಾ ಸಹ ತಲೆ ಕೆಡಿಸ್ಕೊಂಡಿದ್ದಾರೆ. ತುಂಬಾ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಎಷ್ಟು ಕಮೆಂಟ್ಸ್ ಮಾಡ್ತೀರಾ ಅಂತಂದರೆ 3 ನಂಬರ್ ಆಫ್ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಆ ಕಾಮೆಂಟ್ಸಲ್ಲಿ ಎಲ್ಲನೂ ಸಹ ಸರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆನೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ತುಂಬಾ ಸ್ಟೂಡೆಂಟ್ಸು ಭಯ ಪಡ್ತಿದ್ರು. ಅವ್ರಿಗೂ ಸಹ ನಮ್ಮ ಒಂದು ಚಾನಲ್ ಕಡೆಯಿಂದ ಎಷ್ಟು ಧೈರ್ಯ ಆಗುತ್ತೋ ಅಷ್ಟೊಂದು ಧೈರ್ಯನ ಹೇಳಿದ್ದೀನಿ. ಈಗ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ಹಾಗಿದ್ರೆ ಈ ಒಂದು ಫೈನಲ್ ಡಿಸಿಷನ್ ಬಂತ ಸರ್, ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಬಂದ ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿ, ಕೋರ್ಟಲ್ಲಿ ಹಿಯರಿಂಗ್ ಅಂತ ಇರುತ್ತೆ. ಈಗಾಗಲೇ ಸಹ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡಿಬೇಕಿದ್ದ ಪಬ್ಲಿಕ್ ಪರೀಕ್ಷೆ ಕುರಿತು ಈಗ ಏನೊಂದು ಈ ಒಂದು ಕೋರ್ಟ್ ಕಡೆಯಿಂದ ಡಿಸಿಷನ್ ಬರಬೇಕು, ಅದ್ರ ಬಗ್ಗೆನೇ ಈಗಾಗಲೇ ಸಹ ವಿಚಾರಣೆ ಆದರೆ ನಡೀತಿದೆ, ವಾದ ವಿವಾದಗಳಾದರೆ ನಡೀತಿದ್ದಾವೆ. ಕೆಲವೊಂದಿಷ್ಟು ಜನ ಈ ಒಂದು ಪಬ್ಲಿಕ್ ಎಕ್ಸಾಮನ್ನು ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ಸನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಈಗಾಗಲೇ ಪೇರೆಂಟ್ಸನ್ನು ಕೇಳಿದ್ದಾರೆ. ಆ್ಯಂಡ್ ಹಾಗೇನೂ ಸಹ ಸ್ಟೂಡೆಂಟ್ಸನ್ನು ಕೇಳಿದ್ದಾರೆ. ಇಲ್ಲಿ ಪೇರೆಂಟ್ಸನ್ನು ಕೇಳಿದಾಗ ಒಂದಿಷ್ಟು ಜನ ಪೇರೆಂಟ್ಸು ಹೌದು ಪಬ್ಲಿಕ್ ಎಕ್ಸಾಮ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಏನು ಹೇಳ್ತಾರೆ, 5ನೇ ತರಗತಿಗೆ ಬೇಡ, ಕೇವಲ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಹಾಗೇನೂ ಸಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸನ್ನು ಕೇಳಿದಾಗ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ಕೆಲವೊಬ್ಬರು ಸರ್ ಬೇಡ ಪಬ್ಲಿಕ್ ಎಕ್ಸಾಮ್ಸು ಅಂತ, ಇನ್ನು ಕೆಲವೊಬ್ಬರು ಹೇಳ್ತಿದ್ದಾರೆ ಪಬ್ಲಿಕ್ ಎಕ್ಸಾಮ್ಸ್ ಮಾಡಬೇಕು ಅಂತ. ನೋಡಿ, ಈಗ ಇದು 2 ಕಡೆನೂ ಸಹ ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥದ್ದು ವಾದ ವಿವಾದಗಳಾದರೆ ನಡೀತಿದ್ದಾವೆ. ಹಾಗಾಗಿ ನಿಮಗೂ ಸಹ ಇನ್ನು ಟೈಮ್ ತಗೊಳುತ್ತೆ. ಇನ್ನೂ ಸಹ ಕೇವಲ ಒಂದಿಷ್ಟು ದಿನಗಳ ಅಷ್ಟೇ ತಗೊಳುತ್ತೆ. ನೀವು ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನೂ ತುಂಬ ದಿನ ಗ್ಯಾಪ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ನೋಡಿ, ತುಂಬ ದಿನ ಗ್ಯಾಪ್ ಆದರೆ ಆಗೋದಿಲ್ಲ. ಈಗ ಈ ಒಂದು ಪಬ್ಲಿಕ್ ಪರೀಕ್ಷೆ ಏನು ನಡಿಬೇಕು 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದಿನ್ನೂ ಸಹ ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಆದರೆ ಬಂದಿಲ್ಲ. ಆದರೆ ಆ ಒಂದು ಕೋರ್ಟ್ನಲ್ಲಿ ಹಿಯರಿಂಗ್ ಏನಿದೆ ಆ ಒಂದು ಹಿಯರಿಂಗಲ್ಲಿ ವಾದ ವಿವಾದಗಳಾದರೆ ನಡೀತಿದ್ದಾವೆ. ಅದೆಲ್ಲನೂ ಸಹ ನಿಮಗೆ ಆದಮೇಲೆ ಫೈನಲ್ ಜಡ್ಜ್ಮೆಂಟ್ ಅಂತ ಬರುತ್ತೆ. ಆ ಒಂದು ಫೈನಲ್ ಜಡ್ಜ್ಮೆಂಟ್ ಅಂತ ಬಂದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಏನೊಂದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿಬಿಟ್ಟು. ಈಗ ಪಬ್ಲಿಕ್ ಎಕ್ಸಾಮ್ಸ್ ಮುಂದೆ ಕಂಟಿನ್ಯೂ ಆಗುತ್ತಾ ಅಥವಾ ಪಬ್ಲಿಕ್ ಎಕ್ಸಾಮ್ಸ್ ರದ್ದಾಗುತ್ತಾ ಅನ್ನೋದೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಕುತೂಹಲ ಆಗಿದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗೋದು ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಬಂದಾಗ ಅಷ್ಟೇ. ಇನ್ನೂ ಸಹ ಫೈನಲ್ ಡಿಸಿಷನ್ ಬಂದಿಲ್ಲ. ಬಂದ ಕೂಡಲೇ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ ಯಾರನ್ನು ಸಹ ತುಂಬ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಆದರೆ ಹೋಗಬೇಡಿ. ಫ್ರೀಯಾಗಿ ಇರಿ. ನಿಮಗೆ ಎಕ್ಸಾಮ್ಸ್ ನಡೆದ್ರೆ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿರಂತೆ. ಎಕ್ಸಾಮ್ಸ್ ಏನಾದರೂ ರದ್ದು ಆದರೆ ಅದಕ್ಕೆ ಬೇರೆ ಆಪ್ಷನ್ ಇರುತ್ತೆ, ಆಗುತ್ತೆ. ನೀವು ಯಾವುದಕ್ಕೂ ಸಹ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೆ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಜೊತೆಗೆ ಎಜುಕೇಷನಲ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮಗೆ ಬೇಕಂದ್ರೆ ಪಟ್ ಅಂತ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.